ಇಂದಿನ ದಿನ ನಾವು ಹೇಗೆ ಪ್ರಾರಂಭಿಸಬೇಕು ಅನ್ನೋದಕ್ಕೆ ಮುಖ್ಯವಾಗಿ ಇವತ್ತು ನಾವು ಕಾಮ, ಕ್ರೋಧ, ಮೋಹ ಅದರ ಮೇಲೆ ಮದದ ವಿಷಯದಲ್ಲಿ ಇವತ್ತು ಮಾತಾಡೋಣ. ಮದ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಅಹಂಕಾರದ ಶಬ್ದಕ್ಕೆ ಸರಿಯಾಗಿ ಬಳಕೆಯಾಗುತ್ತೆ. ನಮಗೆಲ್ಲರಿಗೂ ಅಹಂಕಾರ ಇರಲೇಬೇಕು. ಯಾವುದನ್ನಾದರೂ ಬಿಡಬಹುದು, ಮದವನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ ನೀವೇನಾದರೂ ಮದ ಅಥವಾ ಅಹಂಕಾರವನ್ನು ಬಿಟ್ಟರೆ ನಿಮ್ಮ ತಲೆ ಮೇಲೆ ತುಳ್ಕೊಂಡು ಎಲ್ಲರೂ ನಡ್ಕೊಂಡು ಹೋಗ್ತಾರೆ ಅನ್ನೋ ಭಾವನೆ ಎಷ್ಟೋ ಜನಕ್ಕೆ ಇರುತ್ತೆ. ಹಾಗೆ ಕೆಲವರಿಗಿರುತ್ತೆ, ಸ್ವಲ್ಪ ಆದರೂ ಅಹಂಕಾರ ತೋರಿಸ್ಬೇಕು, ಪ್ರತಿಷ್ಠೆ ತೋರಿಸ್ಬೇಕು ಅಂಥೇಳಿ. ಇದು ಇರಬಹುದು ಸ್ವಲ್ಪ ಮಟ್ಟಿಗೆ. ನಮ್ಮ ವ್ಯಕ್ತಿತ್ವ, ನಮ್ಮ ಸ್ಥಾನಮಾನಕ್ಕೆ ಸರಿಯಾಗಿ ಗಂಭೀರತೆಯನ್ನೇ ಇಟ್ಕೊಳ್ಬೇಕು. ಆ ಗಂಭೀರತೆ ಅಹಂಕಾರ ಆಗಬಾರ್ದು, ಮದ ಆಗಬಾರ್ದು. ಇನ್ನೊಬ್ಬರು ನೋಡಿ ಏನು ಇವನು ಬಹಳ ಅಹಂಕಾರಿ, ಮದ ಅನ್ನುವಂಥ ಭಾವನೆ ಬರಬಾರ್ದು. ಒಬ್ಬ ಬ್ರಹ್ಮಚಾರಿ ವಿದ್ಯಾಭ್ಯಾಸ ಕಲಿಯೋದಕ್ಕೆ ಗುರುಗಳ ಬಳಿ ಹೋಗ್ತಾನೆ. ಅಪಾರ ವಿದ್ಯೆಯನ್ನು ಕಲಿತಾನಂತೆ. ಅದರಲ್ಲಿ ವೇದಗಳು, ಸ್ಮೃತಿಗಳು, ಪುರಾಣಗಳು ಎಲ್ಲ ಅಧ್ಯಯನ ಮಾಡಿ ಊರಿಗೆ ಬರ್ತಾನೆ. ಬರುವಾಗ ಅವನ ಊರಿಗೆ ನದಿ ದಾಟಿ ಹೋಗಬೇಕಾಗುತ್ತೆ. ಈ ನದಿ ದಾಟೋ ಸಂದರ್ಭದಲ್ಲಿ ಅವನು ನದಿಯ ದೋಣಿಯಲ್ಲಿ ಕುಳಿತುಕೊಳ್ತಾನೆ. ಅಂಬಿಗ ಅವನು ಗುರುತಿಸಿ, ಸ್ವಾಮಿ ಹೇಗಿದ್ದೀರಿ, ಚೆನ್ನಾಗಿದ್ದೀರಾ, ಹೌದಪ್ಪ, ಎಲ್ಲೋ ಹೋಗಿದ್ರಿ? ನಾನು ಹೋಗಿ ಭಾಳ ಸಂಸ್ಕೃತ ಅಧ್ಯಯನ, ಪುರಾಣ, ವೇದಗಳೆಲ್ಲ ಅಧ್ಯಯನ ಮಾಡ್ಕೊಂಡು ಬಂದೆ ಅಂತಾರೆ. ಆಯಿತು ಸ್ವಾಮಿ, ಭಾಳ ಚೆನ್ನಾಗಿ ಆಯಿತು. ಇಲ್ಲಪ್ಪ, ನೀನೇನು ಕಲ್ತಿದ್ದಿ? ನಾನೇನು ಕಲ್ತಿಲ್ಲ ಸ್ವಾಮಿ. ನಿನಗೆ ಅಕ್ಷರಜ್ಞಾನವೂ ಇಲ್ವೇ? ಇಲ್ಲ. ನಿನಗೆ ವೇದಜ್ಞಾನವೂ ಇಲ್ವೇ? ಇಲ್ಲ. ಪುರಾಣವೂ ಗೊತ್ತಿಲ್ವೇ? ಇಲ್ಲ. ಅಯ್ಯೋ, ನಿನ್ನ ಜೀವನ ವ್ಯರ್ಥ ಆಯ್ತಲ್ಲಪ್ಪ. ನೋಡು, ನಾವೆಲ್ಲ ಇಷ್ಟು ವಿದ್ಯಾಭ್ಯಾಸ ಕಲಿತು ಮಾಡಿ ನಾವು ಇನ್ನೂ ಸಾಕಾಗಲಿಲ್ಲ ಅಂತ ಕಷ್ಟಪಡ್ತಾ ಇರ್ತೀವಿ. ನಿಮ್ಮಂಥವ್ರು ಏನೂ ಚಿಂತೆ ಇಲ್ಲದೆ ಸಾಮಾನ್ಯ ಜನರಾಗಿರ್ತೀರಲ್ಲ ಅಂತ ಅನುಕಂಪ ತೋರಿಸ್ತಾನೆ. ಇಷ್ಟು ಹೊತ್ತಿಗೆ ದೋಣಿ ಮಧ್ಯೆ ನದಿಗೆ ಹೋಗಿರುತ್ತೆ. ಅಲ್ಲಿ ಸುಳಿ ಬಂದು ದೋಣಿ ತಿರುಗಾಡಲಿಕ್ಕೆ ಪ್ರಾರಂಭ ಆಗುತ್ತೆ. ಈ ಅಂಬಿಗ ಕೇಳ್ತಾನೆ, ಸ್ವಾಮಿ ಇಷ್ಟೆಲ್ಲ ತಾವು ಓದಿದ್ದೀರಿ, ತಮಗೆ ಈಜು ಬರುತ್ತೋ ಕೇಳ್ತಾನೆ. ಇಲ್ಲ, ಈಜು ಬರೋಲ್ಲ ಅಂದ. ಸ್ವಾಮಿ, ಈಗ ದೋಣಿ ಮುಳುಗ್ತದೆ, ತಾವು ಈಜು ಬಂದರೆ ದಡಕ್ಕೆ ಹೋಗ್ಬೋದು, ಇಲ್ಲ ಅಂದರೆ ನಾನು ಹಾರ್ತೀನಿ ಅಂತ ಅವನು ದೋಣಿ ಬಿಟ್ಟು ಹಾರಿ ಈಜುತ್ತಾನೆ. ನಮಗೆ ಗೊತ್ತಾಯಿತು ಮುಂದೆ ಏನಾಯಿತು ಅಂತ. ಈ ರೀತಿ ಮದ ಅನ್ನುವಂಥದ್ದು ವಿದ್ಯೆಯ ಮದ, ಅಧಿಕಾರ ಮದ, ಆಮೇಲೆ ಸ್ಥಾನಮಾನದ ಮದ, ಎಲ್ಲವೂ ಮದುವೆ ಆಗಬಾರ್ದು. ಅದರ ಬದಲಾಗಿ ಭಗವಂತ ಕೊಟ್ಟ ಅವಕಾಶ ನಮಗೆ, ಅದನ್ನು ನಾವು ಹೇಗೆ ಬಳಸ್ಕೊಂಡಿದ್ದೀವಿ? ಈ ಬಳಸ್ಕೊಂಡಂಥ ನಮ್ಮ ಶಕ್ತಿ, ನಮ್ಮ ಜ್ಞಾನ, ನಮ್ಮ ಅಧಿಕಾರ, ನಮ್ಮ ಪ್ರವೃತ್ತಿ, ವೃತ್ತಿ ಇವೆಲ್ಲವೂ ಕೂಡ ನಮಗೆ ಸನ್ಮಾನವನ್ನು ಕೊಡಬೇಕು, ಗೌರವವನ್ನು ಕೊಡಬೇಕು. ಜನರಿಂದ ನಮಗೆ ಅಪಾರವಾದ ಗೌರವವನ್ನು ಕೊಡಬೇಕು. ಆದರೆ ನಾವು ಅದನ್ನು ವ್ಯಕ್ತ ಮಾಡುವಂಥ ರೀತಿ, ನಾವು ವ್ಯಕ್ತ ಮಾಡಿ ಇನ್ನೊಬ್ಬರಿಂದ ಗೌರವ ಪಡ್ಕೊಳ್ಬೇಕು ಅನ್ನುವ ನಿರೀಕ್ಷೆಯಲ್ಲಿ ಇರಬಾರ್ದು. ಹಾಗಾಗಿ ಮದ ಅನ್ನುವಂಥದ್ದನ್ನು ನಾವು ಬಿಟ್ಟು ಸಹಜ ಸ್ಥಿತಿಗೆ ಬರೋಣ ಮತ್ತು ನಮ್ಮ ಬದುಕಿನಲ್ಲಿ ನಮ್ಮ ಸುತ್ತಮುತ್ತ ಇರೋರಿಗೆ ಸಂತೋಷವನ್ನು ಕೊಡೋಣ. ಇದು ನಾವೆಲ್ಲರೂ ಸಂತೋಷದಿಂದ ಪಾಲಿಸಬಹುದಾದಂಥ ದಿನದ ಸಂದೇಶ. ನಿಮ್ಮೆಲ್ಲರಿಗೂ ಇವತ್ತು ಶುಭವಾಗಲಿ. ಶ್ರೀ ಮಂಜುನಾಥ ಸ್ವಾಮಿಯ ಅನುಗ್ರಹ ಇರಲಿ.